ನಮಸ್ಕಾರ ವೀಕ್ಷಕರೇ, ಕರ್ನಾಟಕ ಬೀಟ್ ನ್ಯೂಸ್ಗೆ ಸ್ವಾಗತ. ಇವತ್ತು ನಮ್ಮ ಕರ್ನಾಟಕ ಬೀಟ್ನ ಟೀಮ್ ಇರ್ತಕ್ಕಂಥದ್ದು NR ಪುರದ ನರಸಿಂಹರಾಜಪುರದ ಈ ಒಂದು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಅಭಿವೃದ್ಧಿ ಇಲಾಖೆಯಲ್ಲಿದ್ದೀವಿ. ಇತ್ತೀಚೆಗೆ ಈಗ ಒಂದು ತಿಂಗಳ ಹಿಂದೆ ಇಲ್ಲಿ ಕಣಿವೆಯನ್ನು ಅಂತಕ್ಕಂಥ ಗ್ರಾಮದಲ್ಲಿ ಒಂದು ಮಗು ಸಿಕ್ಕಿತ್ತು. ಇವತ್ತು ನಮ್ಮ ದೇಶದಲ್ಲಿ ಏನಾಗಿದೆ ಅಂತಂದರೆ, ತಂದೆ ತಾಯಿ ಯಾರು ಅಂತ ಗೊತ್ತಿರೋದಿಲ್ಲ. ಅವರಿಗಿರ್ತಕ್ಕಂಥ ಅಕ್ರಮ ಸಂಬಂಧ ಇರ್ಬೋದು, ಅತಿಕ್ರಮ ಸಂಬಂಧ ಇರ್ಬೋದು, ಯಾವುದೇ ರೀತಿಯ ಸಂಬಂಧದಿಂದ ಹುಟ್ಟಿರ್ತಕ್ಕಂಥ ಮಕ್ಕಳನ್ನು ಬಸ್ ಸ್ಟ್ಯಾಂಡ್ಗಳಲ್ಲಿ ಬಿಟ್ಟು ಹೋಗಿರ್ತಕ್ಕಂಥದ್ದು, ರೈಲ್ವೆ ಸ್ಟೇಷನ್ಗಳಲ್ಲಿ ಬಿಟ್ಟು ಹೋಗಿರ್ತಕ್ಕಂಥದ್ದು, ಕಾಡಿನಲ್ಲಿ ಬಿಟ್ಟು ಹೋಗಿರ್ತಕ್ಕಂಥದ್ದು ಅನೇಕ ಪ್ರಸಂಗಗಳು ನಡೀತಾ ಇದೆ. ಅದೇ ರೀತಿಯಾಗಿರ್ತಕ್ಕಂಥ ಒಂದು ಪ್ರಸಂಗ ಇಲ್ಲಿ ನಡೆದಿದೆ. ಇಲ್ಲಿ ಕೊನೆಯಲ್ಲಿ ಏನಾಗುತ್ತೆ ಅಂತ ಹೇಳಂದರೆ, ತಾಯಿ ಯಾರು ಅಂತ ಐಡೆಂಟಿಫೈ ಆಗ್ತಾರೆ, ತಂದೆ ಯಾರು ಅಂತ ಐಡೆಂಟಿಫೈ ಆಗ್ತಾರೆ. ಆದರೆ ಅವರಿಗೆ ಸರ್ಕಾರದಿಂದ ಇರ್ಬೋದು ಅಥವಾ ರಕ್ಷಣಾ ಇಲಾಖೆಯಿಂದ ಇರ್ಬೋದು ಏನು ಪನಿಷ್ಮೆಂಟ್ ಆಗಬೇಕು ಆಗುತ್ತೆ. ಆದರೆ ಆ ಮಗುವಿನ ಭವಿಷ್ಯವನ್ನು ನೋಡ್ತಕ್ಕಂಥವ್ರು ಯಾರು? ಆ ಮಗುವಿನ ಭವಿಷ್ಯವನ್ನು ನೋಡ್ತಕ್ಕಂಥದ್ದು, ಆ ಮಗುವಿಗೆ ಮುಂದೆ ಬೇಕಾಗಿರ್ತಕ್ಕಂಥ ಆರೋಗ್ಯ ಇರ್ಬೋದು ಅಥವಾ ಶಿಕ್ಷಣ ಇರ್ಬೋದು, ಅವೆಲ್ಲವನ್ನು ಕೊಡ್ತಕ್ಕಂಥದ್ದು ಯಾರ ಜವಾಬ್ದಾರಿ? ಇದು ಬಹಳ ಮುಖ್ಯವಾಗಿ ಇರತಕ್ಕಂಥ ಒಂದು ಪ್ರಶ್ನೆ ಈ ಒಂದು ಇಲಾಖೆಯಲ್ಲಿ. ಈಗ ನಮ್ಮೊಂದಿಗೆ ಈ ಒಂದು NR ಪುರದ ಒಂದು CDPO ಆಗಿರ್ತಕ್ಕಂಥ ವೀರಭದ್ರಯ್ಯ ಅವರಿದ್ದಾರೆ. ಅವರು ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಏನನ್ನು ಹೇಳ್ತಾರೆ ಅಂತ ಕೇಳೋಣ. ಸರ್ ನಮಸ್ಕಾರ. ಮೊದಲನೇದಾಗಿ ನಮ್ಮ ಈ ಒಂದು ಚಿಟ್ ಚಾಟ್ಗೆ ತಮಗೆ ಸ್ವಾಗತ. ನಮಸ್ತೆ ಸರ್. ಈಗ ಮೊನ್ನೆ ಕಣಿವೆಯಲ್ಲಿ ಒಂದು ಮಗು ಸಿಕ್ಕಿದೆ, ಏನಾಯಿತು ಸರ್? ಅದು ಪ್ರಕರಣ ಏನಾಗಿದೆ? ಅದೇ ನಮಸ್ತೆ, CDPOಲ್ಲಿ ವರ್ಕ್ ಮಾಡ್ತಾ ಇದ್ದೀನಿ. ಮತ್ತು NR ಪುರ ತಾಲೂಕು ಮುತ್ತಿನಕೊಪ್ಪ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಕಣಿವೆ ಅಂತ ಒಂದು ಗ್ರಾಮ ಇದೆ. ಆ ಗ್ರಾಮದ ಇದರಲ್ಲಿ ಒಂದು ದಿನದ ಹೆಣ್ಣು ಶಿಶು ಜಾತ ಮಗು ಅಲ್ಲಿ ಪೊದೆಯೊಂದರಲ್ಲಿ ಬಿಟ್ಟೋಗಿರ್ತಾರೆ. ವಿಷಯ ತಿಳಿದ ತಕ್ಷಣವೇ ನಾವು ಆರೋಗ್ಯ ಇಲಾಖೆ ಮತ್ತು ಪೊಲೀಸ್ ಇಲಾಖೆ, ನಮ್ಮ ಇಲಾಖೆ ಸಿಬ್ಬಂದಿಗಳು, ನಾನು ಕೂಡ ಪ್ರೊಆಕ್ಟಿವ್ ಆಗಿ ಆ ಮಗುವಿನ ರಕ್ಷಣೆ ಮಾಡೋದು ಮೊದಲ ಆದ್ಯತೆ. ಅದನ್ನೇ ನಾವು ರಕ್ಷಣೆ ಮಾಡಿ ಪ್ರಾಥಮಿಕ ಆರೋಗ್ಯ ಕೇಂದ್ರಕ್ಕೆ ತಂದು ಅಲ್ಲಿ ಚಿಕಿತ್ಸೆಯನ್ನು ಕೊಡಿಸಿ, ಅಲ್ಲಿಯ ವೈದ್ಯರ ಸಲಹೆಯ ಮೇರೆಗೆ ಹೆಚ್ಚಿನ ಟ್ರೀಟ್ಮೆಂಟ್ ಬೇಕು ಅಂತ ಹೇಳಿದ್ದಕ್ಕೆ ಮೇಘನ್ ಹಾಸ್ಪಿಟ್ಲಿಗೆ ಕಳಿಸ್ತೀವಿ. ಅಲ್ಲಿ ಕೂಡ ಟ್ರೀಟ್ಮೆಂಟು ಆಗುತ್ತೆ, ಮಗು ಚೆನ್ನಾಗಿದೆ. ಮತ್ತು ಅನಂತರ ಅದೇ ದಿನ ನಾನೇ CDPO ಆಗಿ ನನ್ನ ಜವಾಬ್ದಾರಿಯಿಂದ FIR ಕೂಡ NR ಪುರ ಪೊಲೀಸ್ ಸ್ಟೇಷನಲ್ಲಿ ಪ್ರಕರಣವನ್ನು ಕೂಡ ದಾಖಲೆ ಮಾಡಿರುತ್ತೇನೆ. ಅನಂತರ ಮಗು ಗುಣಮುಖವಾಗಿ ಮೇಘನ್ ಹಾಸ್ಪಿಟ್ಲಿಂದ ನಮ್ಮ ಸರ್ಕಾರಿ ವಿಶೇಷ ದತ್ತು ಕೇಂದ್ರಕ್ಕೆ ಬಿಡಲಾಯಿತು. ಮಗು ಅಲ್ಲಿಯ ವೈದ್ಯಾಧಿಕಾರಿಗಳ ಪ್ರಕಾರ ಚೆನ್ನಾಗಿದೆ. ಮತ್ತು CWC ಅವರು ಅದರ ಪ್ರೋಸೆಸ್ಸು CWC ಹೋಗಬೇಕಾಗುತ್ತೆ. ನಂತರ ತಾಯಿ ಮತ್ತು ತಂದೆ ಯಾರು ಅಂತ ಕೂಡ ನಾವು ಇದು ಕೋರ್ಟಲ್ಲಿ ಇದೆ, ಯಾಕಂದರೆ ನ್ಯಾಯಾಲಯದಲ್ಲಿ ಇರೋದ್ರಿಂದ ನಾವೇನು ಹೇಳೋಕ್ಕಾಗಲ್ಲ. DNA ಕೂಡ ಈಗ ಚೆಕ್ ಆಗಿದೆ. ಮುಂದಿನ ದಿನದಲ್ಲಿ ಅದು ಕೋರ್ಟಲ್ಲಿರೋದ್ರಿಂದ ನಾವು ಹೆಚ್ಚು ಅದನ್ನು ಅದ್ರ ಬಗ್ಗೆ ಏನು ಹೇಳೋಕ್ಕಾಗಲ್ಲ. ಈಗ ಹುಡುಗ, ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಹುಡುಗ ಯಾರಂತ ಸಿಕ್ಕಿದಾನ? ಅವನೇನು ಹೇಗೆ ಅರೆಸ್ಟ್ ಆಗಿದ್ದಾನೆ? ಹೇಗೆ ತನಿಖಾ ಹಂತದಲ್ಲಿದೆ. ಅವರು ಇಬ್ಬರು ಐಡೆಂಟಿಫೈ ಆಗಿದ್ದಾರೆ. ನಾನು ಹೇಳೋಕ್ಕಾಗಲ್ಲ ಸರ್, ಪೊಲೀಸ್ ಇಲಾಖೆಯಲ್ಲಿರೋದ್ರಿಂದ ಅಲ್ಲಿ ತನಿಖೆ ನಡೀತಾ ಇದೆ. ಕೋರ್ಟಲ್ಲಿರೋದ್ರಿಂದ ನಾನು ಹೇಳೋಕ್ಕಾಗಲ್ಲ. ಅಲ್ಲಿ ಪ್ರಕರಣ ಇರೋದ್ರಿಂದ ತೀವ್ರಗತಿಯಲ್ಲಿ ನಡೀತಾ ಇದೆಯೋ ಮುಂದಿನ ಎಲ್ಲ ಅಥವಾ ಇನ್ನು ಮುಂದಾಗ್ತಾ ಇದೆ? ಇನ್ವೆಸ್ಟಿಗೇಷನ್ ಆಗ್ತದೆ ಸರ್, ಸಂಬಂಧಪಟ್ಟದ್ದು ನ್ಯಾಯಾಲಯದಲ್ಲಿದೆ, ಆಗುತ್ತೆ. ಅದು ತಪ್ಪು, ಆದಷ್ಟು ಬೇಗ ಒಂದು ಪರಿಹಾರ ಸಿಗುತ್ತೆ ಅಂತ ಹೇಳ್ತೀವಿ. ಯಾರಾಗಲಿ ಮಾಡೋದು ತಪ್ಪು, ಸಮಾಜದಲ್ಲಿ ಆ ಥರ ಆಗಬಾರ್ದು. ಅದ್ರ ಬಗ್ಗೆ ನಾವು ಅವೇರ್ನೆಸ್ ಕೂಡ ಗ್ರಾಮ ಪಂಚಾಯತಿಯಲ್ಲಿ ಕಾವಲು ಸಮಿತಿ ಅಂತ ಇದೆ, ಅಲ್ಲಿ ಗ್ರಾಮ ಪಂಚಾಯತಿ ಇರ್ತಕ್ಕಂತಹ ಸಾರ್ವಜನಿಕರಿಗೆ ಅಥವಾ ಅಲ್ಲೆಲ್ಲ ಅಂಗನವಾಡಿ ಆಶಾ ಕಾರ್ಯಕರ್ತರು ಮತ್ತು ಶಾಲಾ ಶಿಕ್ಷಕರಿಗೆ ಮತ್ತು ಗ್ರಾಮ ಪಂಚಾಯತಿ ಮೆಂಬರ್ಸು ಅಲ್ಲಿರ್ತಕ್ಕಂಥ ಎಲ್ಲರಿಗೂ ಕೂಡ ಅವೇರ್ನೆಸ್ ಮೂಡಿಸ್ತಾ ಇದ್ದೀವಿ. ಇದಕ್ಕೆ ಸಂಬಂಧಪಟ್ಟಂಗೆ ಇವರು ಬೇರೆ ಕಡೆ ಇದ್ದವರು ಬಂದು ಅಲ್ಲಿ ಸೇರ್ಕೊಂಡಿದ್ದಾರೆ, ಗೊತ್ತಾಗಿಲ್ಲ ಅಷ್ಟೇ. ಯಾರು ಎಲ್ಲಿ ಹೋಗ್ತಾರೆ ಎಲ್ಲಿ ಬರ್ತಾರೆ ಗೊತ್ತಿಲ್ಲ, ಸಡನ್ಲಿ ಬಂದು ಆ ಥರ ಇದು ಮಾಡಿದರೆ ಆಮೇಲೆ ನಾವು ಅದನ್ನು ಮರೆಮಾಚದೆ ಅವರಿಗೆ ಸರಿಯಾಗಿ ಕಾನೂನಿನಲ್ಲಿ ಶಿಕ್ಷೆ ಆಗಬೇಕು ಅನ್ನೋ ಉದ್ದೇಶದಿಂದ ನಾವು ಪ್ರಕರಣ ದಾಖಲೆ ಮಾಡಿದ್ದೀವಿ. ಅದು ತಪ್ಪು ಅಂತ ಹೇಳ್ತಾ ಇದ್ದಾರೆ. ಕೊನೆಯದಾಗಿ ಇವತ್ತು ಇಂಥ ಪ್ರಕರಣಗಳು ಬಹಳಷ್ಟು ಇದಂತಲ್ಲ, ಇಂಥದ್ದು ಬಹಳಷ್ಟು ರಾಜ್ಯದಲ್ಲಿ, ರಾಷ್ಟ್ರದಲ್ಲಿ, ಜಿಲ್ಲೆಯಲ್ಲೆಲ್ಲ ನಡೀತಾ ಇದೆ. ಈ ಯುವ ಜನಾಂಗಕ್ಕೆ ನಮ್ಮ ಮೀಡಿಯಾ ಮೂಲಕ ತಾವೊಬ್ಬ ಒಂದು ಗೌರವಾನ್ವಿತ ಸ್ಥಾನದಲ್ಲಿದ್ದು CDPO ಆಗಿ ಏನು ಹೇಳಕ್ಕೆ ಇಷ್ಟಪಡ್ತೀವಿ? ಅದೇ ಇದು ಶಿಕ್ಷಣ ಇಂಪಾರ್ಟೆಂಟು. ಅವರಿಗೆಲ್ಲ ಎಷ್ಟೇ ಇದು ಮಾಡಿದ್ರೆ ಇದು ಮಾಡ್ತಾಯಿದ್ದಾರೆ ಅಂದರೆ, ಒಂದು ಕಡೆ ಪ್ರಕರಣಕ್ಕೆ ಶಿಕ್ಷೆ ಆದರೆ ಬಹುಶಃ ಎಲ್ಲರಿಗೂ ಕೂಡ ಇದ್ರದ್ದು ಒಂದು ಎಚ್ಚರಿಕೆ ಸಿಗುತ್ತೆ. ಮತ್ತು ನಾವು ಮಾಡಬಾರ್ದು ಇದನ್ನು ಅನ್ನೋದು ಕೂಡ ಸಮಾಜಕ್ಕೆ ಒಂದು ಪಾಠ
ಮಾಡಿದ್ದೀವಿ. ಏನಾದರೂ ಮಾಡದೇ ಇದ್ದರೆ ತಪ್ಪಾಗೋದು. ಯಾವುದೇ ರೀತಿಯಲ್ಲಿ ನಾವು ತಕ್ಷಣ ಪ್ರೋಆಕ್ಟಿವ್ ಆಗಿ ಎಲ್ಲರೂ ಕೂಡ FIR ಮಾಡಿದ್ದೀವಿ. ಇದೇ ರೀತಿಯಲ್ಲಿ ಸಮಾಜದಲ್ಲಿ ಯಾವ ಕಡೆಯೂ ಈ ಥರ ಆಗಬಾರ್ದು. ಇಲಾಖೆ ಅವೇರ್ನೆಸ್ ಮೂಡಿಸ್ತಾ ಇದೆ, ತಪ್ಪುಗಳು ಆಗ್ತಾ ಇರುತ್ತೆ. ಆದ ತಕ್ಷಣ ಅದನ್ನು ನಾವು ಇನ್ನೂ ಕೂಡ ಪ್ರೋಆಕ್ಟಿವ್ ಆಗಿ ಆಗದೇ ರೀತಿಯಲ್ಲಿ ಮುನ್ನೆಚ್ಚರಿಕೆ ಕ್ರಮ ತೆಗೆದುಕೊಳ್ಳಬೇಕು. ಎಲ್ಲ ಮಾಹಿತಿ ಇದಿಷ್ಟು CDPO ಆಗಿರ್ತಕ್ಕಂಥ ವೀರಭದ್ರಯ್ಯ ಅವರ ಒಂದು ಅಂತರಾಳದ ಮಾತು. ಅವರು ಹೇಳ್ತಾ ಇದ್ರು, ಶಿಕ್ಷಣ ಅತಿ ಮುಖ್ಯ ಆಗತ್ತೆ. ಹೆಣ್ಣಿರ್ಬೋದು, ಗಂಡಿರ್ಬೋದು, ಮದುವೆಯಕ್ಕಿಂತ ಮೊದಲು ಕಾಲನ್ನು ಜಾರಿದ ಪಕ್ಷದಲ್ಲಿ ಇಂಥ ಅನೇಕ ಅನಾಹುತಗಳು ನಡೆಯುತ್ತೆ. ಆದರೆ ಮುಂದೆ ಆ ಹುಟ್ಟಿರ್ತಕ್ಕಂಥ ಮಗು ಏನು ತಪ್ಪನ್ನು ಮಾಡಿತ್ತು, ಆ ಮಗುಗೆ ರಕ್ಷಣೆ ಕೊಡ್ತಕ್ಕಂಥವ್ರು ಯಾರು, ಆ ಮಗುಗೆ ಶಿಕ್ಷಣವನ್ನು ಕೊಡ್ತಕ್ಕಂಥವ್ರು ಯಾರು, ಆ ಮಗುವಿನ ಪೋಷಣೆ ಮಾಡ್ತಕ್ಕಂಥವ್ರು ಯಾರು, ಆ ಮಗುವನ್ನು ಈ ದೇಶದ ಒಬ್ಬ ಸತ್ಪ್ರಜೆಯಾಗಿ ಬೆಳೆಸ್ತಕ್ಕಂಥವ್ರು ಯಾರು ಅನ್ನುವಂಥದ್ದೇ ಬಹಳ ದೊಡ್ಡ ಪ್ರಶ್ನೆ. NR ಪುರದ ಈ ಒಂದು CDPO ಆಫೀಸಿಂದ ಕ್ಯಾಮ್ರಾ ಪರ್ಸನ್ ಜೊತೆ ಮುರಳಿ ವ್ಯಾಸ್, ಕರ್ನಾಟಕ ಬೀಟ್ ನ್ಯೂಸ್. ನಮಸ್ಕಾರ.